ನಮಸ್ಕಾರ ವೀಕ್ಷಕರೇ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕೇಂದ್ರ ಕಚೇರಿಯಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಎಂಆರ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ 70ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ರಾಜ್ಯೋತ್ಸವದ ಪ್ರಯುಕ್ತವಾಗಿ ಮಹಿಳಾ ಪೌರ ಕಾರ್ಮಿಕರಿಗೆ ಕುಂಕುಮ, ಅರಿಶಿನ, ಬಳೆಯನ್ನ ವಿತರಣೆ ಮಾಡಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಮಹಿಳಾ ಪದಾಧಿಕಾರಿಗಳು ಹಾಗೂ ಮಹಿಳಾ ಮುಖಂಡರು ಈ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಯಿತು. ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕನ್ನಡ ರಾಜ್ಯೋತ್ಸವ ಅಂತಾನೆ ನಮ್ಮ ರಾಜಾನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ರಾಜ್ಯೋತ್ಸವಕ್ಕೆ ನಮ್ಮ 7 ವಾರ್ಡ್ ಅಧ್ಯಕ್ಷರುಗಳು, ಯಾರು ಜೆಂಟ್ಸ್ ಆಗಲಿ ಮಹಿಳೆ ಅಧ್ಯಕ್ಷರಾಗಲಿ, ಇವತ್ತು ಸ್ಪಂದಿಸಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಗ್ಬೇಕಂದ್ರೆ ಅವರುಗಳೇ ಕಾರಣಕರ್ತಿದ್ದಾರೆ. ನಾವೆಲ್ಲ ಪಕ್ಷದ ಪ್ರಮುಖರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಸಂಘಟನೆಗೆ ಹೋರಾಟ ಮಾಡುವಂತ ಕೆಲಸವನ್ನ ನಮ್ಮ ಜೆಡಿಎಸ್ ವತಿಯಿಂದ ಮಾಡ್ತೀವಿ. ಎಲ್ಲಾ ಭಾಷೆನೂ ಗೌರವಿಸ್ತೀವಿ, ಇವತ್ತು ಕನ್ನಡವನ್ನು ಆಚರಿಸ್ತೀವಿ ಅನ್ನೋ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದ ಹೆಣ್ಮಕ್ಳಿಗೆಲ್ಲ ಬಳೆ, ಅರ್ಶಿನ, ಕುಂಕುಮ ಕೊಡುವಂಥದ್ದು, ತಿಂಡಿ ಕೊಡಿಸುವಂಥದ್ದು, ಸ್ವೀಟ್ ಕೊಡುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ಕನ್ನಡದ ಏನಾದರೂ ಸಮಸ್ಯೆಗಳಿದ್ದಾಗ ಕನ್ನಡಕ್ಕೆ ನಾವು ಬದ್ಧವಾಗಿ ನಿಂತ್ಕೋತೀವಿ. ಜೆಡಿಎಸ್ ಅವರು ಇದ್ದೀವಿ ಅಂತೇಳಿ ತೋರಿಸ್ಲಿಕ್ಕೂ ಇದು ಒಂದು ಉತ್ತಮವಾದ ಉದಾಹರಣೆ ಅಂತ ಹೇಳ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ಕಡೆ ತೃಪ್ತಿ ಇಲ್ಲ, ಕೆಲವು ಕಡೆ ತೃಪ್ತಿ ಇದೆ. ತೃಪ್ತಿ ಇಲ್ಲದವ್ರ ಕಡೆ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಅಬ್ಜೆಕ್ಷನ್ ಸರಿಯಾಗಿ ರೆಡಿ ಮಾಡಿಕೊಟ್ರೆ ತೃಪ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನಾವು ಎಲೆಕ್ಷನ್ ಫೇಸ್ ಮಾಡ್ಲಿಕ್ಕೆ ನಾವು ಜೆಡಿಎಸ್ ಪಕ್ಷದಿಂದ ರೆಡಿ ಇದ್ದೀವಿ. ಇದು ನಮ್ಮೆಲ್ಲರ ಹೃದಯದಲ್ಲಿ ಅಡಗಿರ್ತಕ್ಕಂಥ ಭಾಷೆ. ನಾವು ಪ್ರತಿ ವರ್ಷ ನವೆಂಬರ್ ಒಂದೇ ಅಲ್ಲ, ಪ್ರತಿ ವರ್ಷ ನಿರಂತರವಾಗಿ ಆಚರಿಸ್ತಕ್ಕಂಥ, ನಿರಂತರವಾಗಿ ಮುನ್ನುಗ್ಗುವಂತ, ಕನ್ನಡಿಗರೆಲ್ಲ ಒಗ್ಗಟ್ಟಾಗುವಂತ ಒಂದು ಹಬ್ಬ ಇದು, ಕನ್ನಡಿಗರ ಹಬ್ಬ ರಾಜ್ಯೋತ್ಸವ. ಈ ರಾಜ್ಯೋತ್ಸವವನ್ನ ಅದರಲ್ಲೂ ನಮ್ಮ ರಾಜಾಜಿನಗರ ಜೆಡಿಎಸ್ ವತಿಯಿಂದ ನಾವೆಲ್ಲ ಸೇರಿ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು, ವಾರ್ಡ್ ಅಧ್ಯಕ್ಷರುಗಳು ಎಲ್ಲ ಸೇರಿ ಒಂದು ವ್ಯವಸ್ಥಿತವಾಗಿ ಒಂದು ಹಬ್ಬದ ವಾತಾವರಣ ಏನು ಈ ಬಡಾವಣೆ ನಿರ್ಮಾಣ ಆಗಿದೆ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಸಂತಸ ತಂದಿದೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ರಾಜಾಜಿನಗರ ಜೆಡಿಎಸ್ ಕೇಂದ್ರ ಕಚೇರಿಯಲ್ಲಿ ರಾಜ್ಯೋತ್ಸವ ಹಮ್ಮಿಕೊಂಡಿದೀವಿ. ಇಲ್ಲಿ ಎಲ್ಲಾ ನಮ್ಮ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡ್ತಾರೆ ರಾಜ್ಯೋತ್ಸವಕ್ಕೆ. ನಮಗೆ ತುಂಬಾ ಸಂತೋಷ ಆಗಿದೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ರಾಜಾಜಿನಗರ ಜೆಡಿಎಸ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಎಲ್ಲ ಕನ್ನಡ ಜನತೆಗಳೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಮೇಲಿರೋ ಪ್ರೀತಿ ಬರೀ ನವೆಂಬರ್ 1ರಲ್ಲಿ ಮಾತ್ರ ಸೀಮಿತವಾಗಿರಬಾರ್ದು, ವರ್ಷ ಪೂರ್ತಿ ಸೀಮಿತವಾಗಿರಬೇಕು. ಕನ್ನಡನ ಮೂಲೆ ಮಾಡಬೇಡಿ ಅಂತ ಕೊಡ್ತೀನಿ. ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕನ್ನಡ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಮ್ಮ ಜೆಡಿಎಸ್ ಪಕ್ಷದ ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಇಬ್ಬರು ಎಲ್ಲ ಕಾರ್ಯಕರ್ತರು ಮತ್ತೆ ವಾರ್ಡ್ ಅಧ್ಯಕ್ಷರುಗಳು, ಕ್ಷೇತ್ರದ ಅಧ್ಯಕ್ಷರುಗಳು, ಎಲ್ಲ ಕಾರ್ಯಕರ್ತರು, ಜೆಂಟ್ಸ್ ಆಗಿರ್ಬೋದು ಎಲ್ಲ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ ಅದ್ದೂರಿಯಿಂದ. ಆರ್ಥಿಕ ಶುಭಾಶಯಗಳು. ಇವತ್ತು ರಾಜಾಜಿನಗರ ಕ್ಷೇತ್ರದ ಜೆಡಿಎಸ್ ಕಚೇರಿಯಲ್ಲಿ ಶಶಿಕುಮಾರ್ ಅವರು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಹಾಗೂ ನನ್ನ ಒಂದು ಪ್ರಿನ್ಸಿಪಲ್ ಅವರು ಕರೆದ್ರು, ಅದಕ್ಕೆ ನಾನು ಬಂದಿದ್ದೀನಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಮತ್ತೊಮ್ಮೆ